ಅಟ್ಲಾಶಿಯಂ ಈ ಲಿಂಕೇ ಇರಬೇಕು ಫಸ್ಟ್ ಒಂದು ನೋಡ್ಕೊಡಿ. ಬನ್ನಿ ಬಾಬ್ರು ಬೇಗ ಎಲ್ಲದಕ್ಕೂ ಲಾಗಿನ್ ಆಗಬೇಕಾ? ಫಸ್ಟಿಂದ ಮಾಡೋದು. ಬರ್ತಡೆ ಅಲ್ಲ ಏನಿಲ್ಲ ಸುಮ್ ಕಲರ್ ಸಾಕ ಬಂದಿರೋದು. ಶಶಾಂಕ್ ಯಾಕಪ್ಪ ಹೋಗಲಿ ನಿಮ್ಮ ತಮ್ಮ ಬಗ್ಗೆ ರಿಸ್ಕ್ ಮ್ಯಾಮ್ ರಿಸ್ಕ್ ರಿಸ್ಕ್ ಓದಿಸಿ ಮ್ಯಾಮ್ ರಿಸ್ಕ್ ಚೆನ್ನಾಗಿದೆ ಅಂದರೆ ಅದೊಂಥರ ಡಿಫ್ರೆಂಟ್ ಆಗಿ ಈ ಥರ. So, you are going to name your project. So, in more hogi, click on apps, explore more apps. ಸ್ಕ್ರಾಲ್ ಮಾಡಿದ್ರೆ ನಮಗೆ ಫಸ್ಟ್ ಒಂದು ಯಾವುದು ಝೇಫಿಯರ್ ಸ್ಕಿಲ್ ಅಂತ ಇರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ದೆನ್ ಕ್ಲಿಕ್ ಆನ್ ಟ್ರೈ ಫಾರ್ ಫ್ರೀ, ದೆನ್ ಕ್ಲಿಕ್ ಆನ್ ಸ್ಟಾರ್ಟ್ ಫ್ರೀ ಟ್ರಯಲ್. ಸೊ ಇಲ್ಲಿ ನಿಮಗೆ ಬರುತ್ತೆ, ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಬರುತ್ತೆ, ಇಲ್ಲಿ ಸ್ಟಾರ್ಟ್ ಮಾಡುವಂಥ ಇಲ್ಲಿ ಬರುತ್ತೆ, ಇಲ್ಲಿ ಮೇಲ್ಗಡೆ ಅಲ್ಲಿ ಕ್ಲಿಕ್ ಮಾಡಿ. ಲಿಮಿಟೆಡ್ ಟೈಮ್ ತನಕ ಇರ್ತದೆ ಯೂಸ್ ಮಾಡಿ. ಫಸ್ಟಿಂದ ಅದು ಏನಾಗ್ತದೆ ಅಂತಂದರೆ ಬೇರೆ ಅಪ್ಲಿಕೇಶನ್ಗೆ ನಾನು ಡೌನ್ಲೋಡ್ ಮಾಡ್ತೀನಿ ಸೈಫರ್, ಬಟ್ ಅದು ಬೇರೆ ಪ್ರಾಜೆಕ್ಟ್ ಹೋಗ್ತದೆ, ಅದು ಬೇರೆ ಅಪ್ಲಿಕೇಶನ್ ಓಪನ್ ಆಗ್ತದೆ. ಒಂದೊಂದು ಸತಿ ಬರ್ತದೆ, ಒಂದೊಂದು ಸತಿ ನೆಕ್ಸ್ಟ್ ಅಪ್ಲಿಕೇಶನ್ ಹೋಗುತ್ತೆ. ಕಾಣಿಸಿದೆ
ಕೇಬಲ್ನ ಹಾಕ್ಬಿಡಿ. ಸೊ ಇದು ಜೀರಾ ಆ್ಯಕ್ಚುಲಿ ಜೀರಾ ಅದು ಏನಾಗ್ತಿದೆ ಅಂತ ಅಂದರೆ ಅದು ಗೆಟ್ ಸ್ಟಾರ್ಟ್ ಝೈಫರ್ಸ್ಗೆ ನಾನು ಇನ್ಸ್ಟಾಲ್ ಮಾಡಿದ್ದು ಅಂದರೆ ಇದ್ರದ್ದು ಇಂಟರ್ಫೇಸೇ ಚೇಂಜ್ ಆಗ್ತದೆ. ಅದು ಇನ್ಸ್ಟಾಲ್ ಆಗಿರ್ತದೆ. ಅಮೆಝಾನ್ ಲ್ಯಾಂಡ್ ಕೇಬಲಿಟಿ ಕರೆಕ್ಟ್ ಮಾಡಿ. ಅಣ್ಣ ಬ್ಲೂ ತಗೊಳ್ಳೋಣ. ಇಲ್ಲಿ ಕೆಳಗಡೆ ಬ್ಲೂ ಕಲರ್ ಐತಲ್ಲ, ಲ ಲ ಲ ವಾಚು ಅದು ಕನೆಕ್ಟ್ ಆಯ್ತಲ್ಲ ಅಷ್ಟು ಯಾಕೆ ಸೊ ಇಲ್ಲಿ ಏನು ಮಾಡುತ್ತೆ, ಇಲ್ಲಿ ಗೆಟ್ ಸ್ಟಾರ್ಟ್ ಅಂತ ಇಲ್ಲಿ ಕೆಳಗಡೆ ಬಂದಿತ್ತು ನೋಡಿದ್ರೆ ಅದ್ರ ಮೇಲೆ ಗೆಟ್ ಸ್ಟಾರ್ಟ್ ಅಂತ ಕೊಟ್ಟರೆ ಇದು ಬೇರೆ ಇಂಟರ್ಫೇಸ್ ಕ್ರಿಯೇಟ್ ಆಗುತ್ತೆ, ಬೇರೆ ಟ್ಯಾಬ್ ಓಪನ್ ಆಗುತ್ತೆ. ನೋಡಪ್ಪ ಇಲ್ಲ ಅನ್ಸುತ್ತಲ್ಲ ಹಾಕ್ಬಿಟ್ಟು. ಸೊ ಇಲ್ಲಿ ಯಾವುದು ಅನ್ನೋದು ಪ್ರಾಜೆಕ್ಟ್ ಹಾಕ್ತಾರೆ ಸ್ಟಾರ್ಟೆಡ್ ಪ್ರೋಗ್ರಾಮ್. ಸೊ ದೆನ್ ಗೋ ಟು ಝೈಫರ್. ಸೊ ಇದು ಕರೆಕ್ಟ್ ಈ ಥರ ಬರಬೇಕು. ಓಕೆನಾ? ಸೊ ಫಸ್ಟ್ ಇಲ್ಲಿಂದ ನೀವೇನು ಮಾಡ್ತೀರಾ, ಅಲ್ಲಿ ಗೆಟ್ ಸ್ಟಾರ್ಟ್ ಅಂತ ಕೊಡಬೇಕು. ದೆನ್ ಈ ಟ್ಯಾಬಿಗೆ ಬರ್ತೀರಾ, ದೆನ್ ಇಲ್ಲಿ ಸೆಲೆಕ್ಟ್ ಮಾಡಿ ಗೋ ಟು ವೆಬ್ಸೈಟ್ ಅಂತ ಅಂದರೆ ಸೊ ಈ ಇಂಟರ್ಫೇಸ್ ಇರಬೇಕು. ಓಕೆನಾ? ಇದೇನಿದೆ ನೋಡಿ ಇಲ್ಲಿ ಬ್ಯಾಕ್ಲಾಗ್ ಈ ಥರ ಇರಬೇಕು. ಗೊತ್ತಾಯ್ತಾ? ಸೊ ಇದು ಬಂತು ಅಂತಂದರೆ ಕರೆಕ್ಟಾಗಿ ಇನ್ಸ್ಟಾಲ್ ಆಗಿದೆ, ನೀವು ಮಾಡ್ತಿರೋ ಪ್ರಾಜೆಕ್ಟ್ ಪ್ರಾಪರ್ ಆಗಿ ಅಂತ. ಲಾಸ್ಟ್ ಟೈಮ್ ಬಂದಿತ್ತು ನೋಡಿದ್ರೆ ಒಂಥರ ಬಂದಿತ್ತು ಇಂಟರ್ಫೇಸ್, ಅದು ಬರ್ತಾನೆ ಇರಲಿಲ್ಲ. ಅದು ಬರಬಾರ್ದು. ಈ ಕಡೆದೆಲ್ಲ ಬರ್ತಾನೆ ಇರಲಿಲ್ಲ. ಸಮ್ಮರಿ ಟೈಮ್ ಆ್ಯಂಡ್ ಟಾಪ್ಲಾಗ್ ಇರಲಿಲ್ಲ, ಬರೀ ಝೈಫರ್ ಸ್ಕಿಲ್ ಅನ್ನೋದು ಇತ್ತು. ಸೊ ದಿಸ್ ಇಸ್ ವಾಟ್ ನೀವು ಝೈಫರ್ ಸ್ಕಿಲ್ ಇಟ್ ಈಸ್ ಅ ಟೆಸ್ಟ್ ಮ್ಯಾನೇಜ್ಮೆಂಟ್ ಟೂಲ್ ಫಾರ್ ಜೀರಾ ಸಾಫ್ಟ್ವೇರ್. ನೀವು ಟೆಸ್ಟ್ನ ಮ್ಯಾನೇಜ್ ಮಾಡುತ್ತೆ. ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ ಇನ್ ಜೀರಾ ಸಾಫ್ಟ್ವೇರ್. ಸೊ ಈಗ ಫಸ್ಟ್ ನೀವು ಏನು ಮಾಡಬೇಕು ಅಂತಂದರೆ ಯು ಹ್ಯಾವ್ ಟು ಕ್ರಿಯೇಟ್ ಟೆಸ್ಟ್ ಪ್ಲ್ಯಾನ್ಸ್. ಫಸ್ಟ್ ಟೆಸ್ಟ್ ಪ್ಲ್ಯಾನ್ಸ್ನ ಕ್ರಿಯೇಟ್ ಮಾಡಿ. ಸೊ ಗೋ ಟು ಟೆಸ್ಟ್ ಪ್ಲ್ಯಾನ್ಸ್, ಕ್ಲಿಕ್ ಆನ್ ನ್ಯೂ ಟೆಸ್ಟ್ ಪ್ಲ್ಯಾನ್. ಸೊ ಯಾವ ಥರ ಅಂತಂದರೆ ನೀವು ಏನು ಯೂಸರ್ ಸ್ಟೋರೀಸ್ ಕ್ರಿಯೇಟ್ ಮಾಡಿದ್ದೀರಾ ಅದು ನೇಮ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಲೋಗೋ. ಓಕೆನಾ? ಫಸ್ಟ್ ಪೇಜ್ ಲೋಗೋ ಇರಬೇಕು. ಸೊ ಇದು ಯಾವಾಗಲೂ ಅಪ್ರೂವ್ಡಲ್ಲಿ ಇರಬೇಕು. ಓಕೆನಾ? ದೆನ್ ಇಷ್ಟೇ. ಬೇಕಾದರೆ ನಿಮ್ಗೆ ಆಬ್ಜೆಕ್ಟಿಗೆ ಬರೀರಿ, ಇಲ್ಲ ಅಂತಂದರೆ ಬೇಡ. ನೇಮ್ ದೆನ್ ಇದು ಅಪ್ರೂವ್ಡ್ ಇರಬೇಕು. ಏನೇ ನೇಮ್ ಕೊಟ್ಟರೆ ಎಲ್ಲ ಅಪ್ರೂವ್ಡ್ ಆಗಿರಬೇಕು. ಎಲ್ಲನೂ ಕೂಡ ಅಪ್ರೂವ್ ಮಾಡಬೇಕು. ಕ್ಲಿಕ್ ಆನ್ ಕ್ರಿಯೇಟ್. ಸೊ ಕ್ರಿಯೇಟ್ ಆಗುತ್ತೆ. ಮತ್ತೆ ಲೋಗೋ ಆಯಿತು. ನೆಕ್ಸ್ಟ್ ಇಸ್ ಫ್ಲ್ಯಾಶ್ ಸ್ಕ್ರೀನ್. ದೆನ್ ಇಟ್ ಶುಡ್ ಬಿ ಅಪ್ರೂವ್ಡ್. ಕ್ಲಿಕ್ ಆನ್ ಕ್ರಿಯೇಟ್. ಸೊ ನಾನೊಂದು 3 ಮಾಡ್ತೀನಿ, ನೀವು ಇದು ಮಾಡಿ. ದೆನ್ ಲಾಗಿನ್ ಪೇಜ್ ಲಾಗಿನ್. ಓಕೆನಾ? ದೆನ್ ಕ್ಲಿಕ್ ಆನ್ ಡ್ರಾಫ್ಟ್ ಇದ್ದು ಅಪ್ರೂವ್ಡ್. ಕ್ಲಿಕ್ ಆನ್ ಕ್ರಿಯೇಟ್. ಸೊ ಈ ಥರ ನೀವು ಕ್ರಿಯೇಟ್ ಮಾಡಬೇಕು. ಈಗ ನಿಮ್ಮದು ನೆಕ್ಸ್ಟ್ ಹೋಮ್ ಟ್ಯಾಬು, ದೆನ್ ಈಗ ಫಾರ್ ಎಕ್ಸಾಂಪಲ್ ನೆಟ್ಫ್ಲಿಕ್ಸ್ ಮಾಡ್ತಿದ್ರೆ ಮೈ ವಾಚ್ ಲಿಸ್ಟು, ಮೂವೀಸು, ಸೊ ಪ್ರೊಫೈಲ್, ಲಾಗಿನ್, ಲಾಗೌಟ್, ಆ ಥರ ನೀವು ಅಟ್ಲೀಸ್ಟ್ ಒಂದು 10 ಆದರೂ ನೀವು ಕ್ರಿಯೇಟ್ ಮಾಡಿ. ಅಂದರೆ ಅಲ್ಲಿ ಸ್ಕ್ರೀನ್ಶಾಟ್ ತಗೊಳ್ಳೋಗಂಟೆ ಎಷ್ಟು ಬೇಕೈತೆ ಎಷ್ಟು ಮಾಡೋದು ಮಾಡಬೇಕು ನೀವು. ನಾನು ಬರೀ P1 P2 P3 ನಾನು ಇಷ್ಟೇ ಮಾಡಿರೋದು. ನೀವು ಸ್ಪ್ಲಾಶ್ ಸ್ಕ್ರೀನ್, ಲೋಗೋ, ಲಾಗಿನ್, ಹೋಮ್ ಪೇಜ್, ದೆನ್ ಅದರಲ್ಲಿ ಏನೇನು ಬರುತ್ತೆ, ವಿಶ್ ಲಿಸ್ಟ್, ಪ್ರೊಫೈಲ್, ದೆನ್ ಲಾಗೌಟ್, ಏನೇನು ಸೈನ್ ಅಪ್, ಫಸ್ಟಿಂದ ತೊಗೋತೀರ ಅಂದರೆ ಸೈನ್ ಅಪ್, ಅದ್ರ ಕೆಳಗಡೆ ಲಾಗಿನ್. ಸೊ ಇದಿಷ್ಟು ಕೂಡ ಇರಬೇಕು. ಸೊ ದಿಸ್ ಇಸ್ ವಾಟ್ ಯುವರ್ ಟೆಸ್ಟ್ ಪ್ಲ್ಯಾನ್ಸ್. ದೆನ್ ಗೋ ಟು ಟೆಸ್ಟ್ ಕೇಸ್. ಫಸ್ಟ್ ಟೆಸ್ಟ್ ಪ್ಲ್ಯಾನ್ಸ್ ಆದಮೇಲೆ ದೆನ್ ಗೋ ಟು ಟೆಸ್ಟ್ ಕೇಸ್. ಕ್ಲಿಕ್ ಆನ್ ನ್ಯೂ ಟೆಸ್ಟ್ ಕೇಸ್. ಸೊ ನೀವು ಏನು ಅಲ್ಲಿ ಟೆಸ್ಟ್ ಪ್ಲ್ಯಾನಲ್ಲಿ ಲೋಗೋ ಅಂತ ಕೊಟ್ಟಿದ್ದೀರಾ, ಇಲ್ಲಿ ನೀವು ಅದ್ರದ್ದು ಕಂಪ್ಲೀಟ್ ಡಿಸ್ಕ್ರಿಪ್ಷನ್ನ ಬರೀಬೇಕು. ಯಾವುದ್ರಲ್ಲಿ? ಟೆಸ್ಟ್ ಕೇಸಸಲ್ಲಿ. ಸೊ ಲೋಗೋ ಶುಡ್ ಬಿ, ನಾನು
ಡಿಸ್ಪ್ಲೇ ಅಂತ ನಾನು ಬರೀತೀನಿ. ಸೊ ನಾನು ಓಪನ್ ಮಾಡಿದ ತಕ್ಷಣ ನನಗೆ ಲೋಗೋ ಡಿಸ್ಪ್ಲೇ ಆಗಬೇಕು. ಏನಾದರೂ ಆಬ್ಜೆಕ್ಟಿವ್ ಪ್ರೀ ಕಂಡೀಷನ್ಸ್ ಇದೆ, ಕಂಡೀಷನ್ ಪ್ರಿಯಾರಿಟಿ, ಇದು ಇಟ್ ಈಸ್ ಲೈಕ್ ನಾರ್ಮಲ್ ಅದು, ಓಕೆನಾ. ಸೊ ಜಸ್ಟ್ ಒಂದು ಬ್ಯಾಕ್ಗ್ರೌಂಡ್ ಹಾಕಿ ಅದ್ರ ಮೇಲೆ ಆ ಇಮೇಜ್ ಲೋಗೋನ ಹಾಕಿದ್ರೆ ನಾನು ಕೋಡಲ್ಲಿ ಬರುತ್ತೆ. ಸೊ ಇಟ್ ಇಸ್ ಅ ನಾರ್ಮಲ್, ನಿಮ್ಗೆ ಯಾವ್ದು ಬೇಕು. ಸೊ ಇದರಲ್ಲೂ ಕೂಡ ನೀವು ಅಪ್ರೂವ್. ಸೊ ಬೇರೆದು ಏನಾದರೂ ಮಾಡಿದ್ರೆ ಮಾಡಿ, ಇಲ್ಲಾಂತ ಕ್ಲಿಕ್ ಆನ್ ಕ್ರಿಯೇಟ್. ಅರ್ಥ ಆಯ್ತಾ? ದೆನ್ ನೆಕ್ಸ್ಟ್ ಇನ್ ಯಾವುದಿದೆ? ಸ್ಪ್ಲಾಶ್ ಸ್ಕ್ರೀನ್. ಸ್ಪ್ಲಾಶ್ ಸ್ಪ್ಲಾಶ್ ಸ್ಕ್ರೀನ್. Splash screen should be appear in 2 seconds. ಸೊ ನಾನು ಡಿಸ್ಕ್ರಿಪ್ಷನ್ ಕೊಟ್ಕೊತಿರೋದು, ನಿಮ್ಮ ಸ್ಕ್ರೀನ್ದು ನೀವು ಕೊಟ್ಟು ಅಲ್ಲಿ ಇಲ್ಲಿ ಡಿಸ್ಕ್ರಿಪ್ಷನ್ ಕೊಡ್ಬೇಕು, ಇಲ್ಲಿ ಟೆಸ್ಟ್ ಕೇಸಸ್ ಅಲ್ಲಿ, ಓಕೆನಾ. ದೆನ್ ದಿಸ್ ಶುಡ್ ಬಿ ಅಪ್ರೂವ್ಡ್. ಕ್ಲಿಕ್ ಆನ್ ಇದು ನಾರ್ಮಲ್. ದೆನ್ ಕ್ಲಿಕ್ ಆನ್ ಕ್ರಿಯೇಟ್. ಸೊ ಎರಡಾಯ್ತು. ದೆನ್ ಲಾಗಿನ್ ಪೇಜ್. ಲಾಗಿನ್ should be done by user mobile number and OTP. Then click on draft ididu, upload, then normal ididu, ಇದೊಂದು ಸ್ವಲ್ಪ ಹೈಡ್. ಕ್ಲಿಕ್ ಆನ್. ಸೊ ಇದಿಷ್ಟೂ ಆಯಿತು. ಸೊ ನೀವೇನು ಟೆಸ್ಟ್ ಪ್ಲಾನ್ಸ್ ಏನು ಕ್ರಿಯೇಟ್ ಮಾಡಿದ್ದೀರಾ ಅದಕ್ಕೆ ನೀವು ಟೆಸ್ಟ್ ಕೇಸಸ್ನ ಬರ್ದಾಯ್ತು, ಓಕೆನಾ. ದೆನ್ ಯು ಹ್ಯಾವ್ ಟು ಗೋ ಟು ಬ್ಯಾಕ್ಲಾಗ್. ಬ್ಯಾಕ್ಲಾಗ್ ಹೋಗಬೇಕು. ಸೊ ಈಗ ನೀವು ಬ್ಯಾಕ್ಲಾಗಲ್ಲಿ ಇಶ್ಯೂಸ್ನ ಕ್ರಿಯೇಟ್ ಮಾಡಬೇಕು. ಸೊ ನೀವು ಏನು ಟೆಸ್ಟ್ ಪ್ಲಾನ್ಸಲ್ಲಿ ಲೋಗೋ, ಸ್ಪ್ಲಾಶ್ ಸ್ಕ್ರೀನ್, ಹೋಮ್ ಸ್ಕ್ರೀನ್ ಅಂತ ಕ್ರಿಯೇಟ್ ಮಾಡಿದ್ದೀರಾ, ಸೊ ಅದನ್ನು ನೀವು ಇಲ್ಲಿ ಕ್ರಿಯೇಟ್ ಮಾಡಬೇಕು. ಫಸ್ಟ್ ಯಾವುದು? ಲೋಗೋ. ಸೊ ಇದನ್ನು ನೀವು ತೊಗೊಂಡೋಗಿ ಈ ಸ್ಪ್ರಿಂಟಿಗೆ ಹಾಕಬೇಕು, ನೋಡ್ತಿದ್ದೀರಾ. ಅದಾದಮೇಲೆ ಇದನ್ನು ಟು ಡೂ ಅಲ್ಲಿ ಇರೋದನ್ನ ನೀವು ಯು ಹ್ಯಾವ್ ಟು ಮೇಕ್ ಇಟ್ ಇನ್ ಡನ್. ದೆನ್ ಕ್ಲಿಕ್ ಆನ್ ದಿಸ್. ಇಲ್ಲಿ ಕ್ಲಿಕ್ ಮಾಡಿದ್ರೆ, ಇಲ್ಲಿ ಸುಮ್ಮನೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದೊಂದು ಪೇಜ್ ಸ್ಟಾರ್ಟ್ ಆಗುತ್ತೆ. ಸೊ ಗೋ ಟು ಆ್ಯಪ್ಸ್, ಕ್ಲಿಕ್ ಆನ್ ಝೈಫರ್ ಸ್ಕೇಲ್, ಆಯಿತಾ. ಕ್ಲಿಕ್ ಆನ್ ಆ್ಯಡ್ ಆ್ಯಂಡ್ ಎಕ್ಸಿಸ್ಟಿಂಗ್ ಒನ್ ಅಂತ ಕ್ಲಿಕ್ ಮಾಡಿ. ಅರ್ಥ ಆಯ್ತಾ? ಸೊ ಈಗ ಫಸ್ಟ್ ಒಂದು ಯಾವ್ದು ನಾನು ಮಾಡಿದ್ದು? ಲೋಗೋ. ಸೊ ಇದನ್ನ ಸೆಲೆಕ್ಟ್ ಮಾಡಿ ಕ್ಲಿಕ್ ಆನ್ ಓಕೆನಾ. ಅದಾದ್ಮೇಲೆ ಈ ಸಿಂಬಲ್ ನೋಡ್ತಿದ್ದೀರಾ, ಅದನ್ನ ಸ್ಟಾರ್ಟ್ ಟೆಸ್ಟ್ ಎಕ್ಸಿಕ್ಯೂಷನ್ ಅಂತ ಕೊಡ್ಬೇಕು. ಸೊ ಇದಾದ್ಮೇಲೆ ಕ್ಲಿಕ್ ಆನ್ ಸ್ಟಾರ್ಟ್. ಸೊ ಈ ಥರ ಬರುತ್ತೆ. ಸೊ ಇದನ್ನ ನೀವು ಇದು ಟೆಸ್ಟ್ ಕೇಸ್ ಈಗ ಸ್ಟಾರ್ಟ್ ಆಯಿತು. ಈಗ ನೀವು ಬೇಕಾದರೆ ಇನ್ ಪ್ರೋಗ್ರೆಸಲ್ಲಿ ಇಟ್ಕೊಳ್ಳಿ, ಇಲ್ಲ ಈ ಟೆಸ್ಟ್ ಕೇಸೇ ಪಾಸ್ ಆಯಿತು ಅಂತ ಇಟ್ಕೊಳ್ಳಿ. ದೆನ್ ಕ್ಲಿಕ್ ಆನ್ ಮತ್ತೆ ಝೈಫರ್ ಸ್ಕೇಲ್. ಅರ್ಥ ಆಯ್ತಾ? ಸೊ ಇದು ಗ್ರೀನಲ್ಲಿದೆ ಅಂತ ಎಕ್ಸಾಕ್ಟ್ಲಿ, ಬಟ್ ಇಟ್ ಇಸ್ ಫಾಸ್ಟ್. ಸೊ ಈಗ ಮತ್ತೆ ನೀವೇನು ಮಾಡಬೇಕು, ಪ್ರತಿಯೊಂದಕ್ಕೂ ಕೂಡ ನೀವು ಮತ್ತೆ ಬ್ಯಾಕ್ಲಾಗ್ ಹೋಗಬೇಕು. ಬ್ಯಾಕ್ಲಾಗ್ ಈಗ ನೆಕ್ಸ್ಟ್ ಯಾವುದು? ಸ್ಪ್ಲಾಶ್ ಸ್ಕ್ರೀನ್. ಸಾರಿ ಇಶ್ಯೂಸ್ ಬರಬೇಕು. ಸೊ ಬ್ಯಾಕ್ಲಾಗಲ್ಲಿ ಇಲ್ಲಿ ಕ್ರಿಯೇಟ್ ಇಶ್ಯೂ ಇರುತ್ತಲ್ಲ ಅಲ್ಲಿ ಬರುತ್ತೆ ಸ್ಪ್ಲಾಶ್ ಸ್ಕ್ರೀನ್. ಸೊ ಇದಾದಮೇಲೆ ಸೊ ಇದನ್ನು ಡ್ರ್ಯಾಗ್ ಮಾಡಿ ಇದಕ್ಕೆ ಡ್ರಾಪ್ ಮಾಡಿ, ಓಕೆನಾ. ಇದನ್ನು ಟು ಡೂ ಅಲ್ಲಿರೋದನ್ನ ಯು ಹ್ಯಾವ್ ಟು ಮೇಕ್ ಇಟ್ ಇನ್ ಡನ್, ಓಕೆನಾ. ಸೊ ಸಿಂಪ್ಲಿ ಕ್ಲಿಕ್ ಹಿಯರ್, ಇಲ್ಲಿ ಬರುತ್ತೆ. ದೆನ್ ಆ್ಯಪ್ಸ್ ಅಲ್ಲಿ ಯು ಹ್ಯಾವ್ ಟು ಸೆಲೆಕ್ಟ್ ಝೈಫರ್ ಸ್ಕೇಲ್. ಸೊ ಕ್ಲಿಕ್ ಆನ್ ಆಡ್ an existing one. Then we have to select login should be done by mobile number and OTP. Splash screen. Splash screen should be appeared in 2 seconds. Click on add. Then click on this start test execution. Then click on start. So idರಲ್ಲಿ it is in progress. Then click on ಝೈಫರ್ ಸ್ಕೇಲ್. So ಈಗ ನೋಡಿ, this means it is in progress. Next again go to backlog, create issue,
ಯಾವ್ದೀಗ ಲಾಗಿನ್ ಪೇಜ್. login. Then drag and drop to sprint. Change this to Done. done. Click on here. Add apps. Apps. Go to Cypress Cypress. Scale. Click on Add add an existing one. So I have to select login should be. Click on add. Aita. Then click on play, start execution, then click on Start. start. Then this is in fail. Then click on Zypress. ಸೊ ನೋಡಿದ್ರೆ ಒಂದು ಡನ್ ಆಯಿತು, ಒಂದು ಇನ್ ಪ್ರೋಗ್ರೆಸ್ಸಲ್ಲಿ ಇಟ್ಕೊಂಡಿನಿ, ಒಂದನ್ನ ಫೇಲ್ Fail. ಮಾಡಿ. ಸೊ ಇದಿಷ್ಟು ಫಸ್ಟ್ ಟೆಸ್ಟ್ ಪ್ಲಾನ್ಸ್ ಕ್ರಿಯೇಟ್ ಮಾಡಬೇಕು, ಅದೇ ಟೆಸ್ಟ್ ಪ್ಲಾನ್ಸ್ಗೆ ಟೆಸ್ಟ್ ಕೇಸಸ್ನ ಕ್ರಿಯೇಟ್ ಮಾಡಬೇಕು, ದೆನ್ ಬ್ಯಾಕ್ಲಾಗ್ ಹೋಗಿ ಒಂದೊಂದೇ ಇಶ್ಯೂಸ್ನ ಕ್ರಿಯೇಟ್ ಮಾಡಿಕೊಂಡು ಅದನ್ನ ರನ್ ಮಾಡಿ ನೀವು ಸ್ಟೇಟಸ್ನ ಚೇಂಜ್ ಮಾಡಿ. ದಿಸ್ ಇಸ್ ಡನ್. ನೆಕ್ಸ್ಟ್ ಗೋ ಟು ಟೆಸ್ಟ್ ಸೈಕಲ್ಸ್. ಸೊ ಕ್ರಿಯೇಟ್ ನ್ಯೂ ಟೆಸ್ಟ್ ಸೈಕಲ್ಸ್. ನಾನು ಏನು ಕ್ರಿಯೇಟ್ ಮಾಡಿದೆ ಅದು. ದೆನ್ ಫಸ್ಟ್ ಲೋಗೋ, ಸ್ಟೇಟಸ್, ನೀವು ಯಾವ್ದು ಬೇಕಾದ್ರೂ ಇಟ್ಕೋಬೋದು. ಡನ್. ದೆನ್ ಕ್ಲಿಕ್ ಆನ್ create. Then again Splash screen. flash screen. Done. Done. Click on Create. create. Then again Login. login. Done. Click on. ಸೊ ಈಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯು ಹ್ಯಾವ್ ಟು ಕ್ಲಿಕ್ ಆನ್. ಈಗ ಒಂದೊಂದು ಫಸ್ಟ್ ಲೋಗೋ ಅಲ್ವಾ, ಕ್ಲಿಕ್ ಆನ್ ಎಡಿಟ್. ಕ್ಲಿಕ್ ಆನ್ ಟೆಸ್ಟ್ ಪ್ಲೇಯರ್. ಸೊ ಇಲ್ಲಿ ಟೆಸ್ಟ್ ಕೇಸಸ್ಗೆ ಹೋಗಿ ಆ್ಯಡ್ ಟೆಸ್ಟ್ ಕೇಸ್ ಅನ್ನೋದನ್ನ ಕೊಡ್ಬೋದು ಅದಕ್ಕಿಂತ ಮುಂಚೆ. ಸೊ ಸೆಲೆಕ್ಟ್ ಆಲ್, ಓಕೆನಾ. ಇದರಲ್ಲಿ ಟೆಸ್ಟ್ ಸೈಕಲ್ಸಲ್ಲಿ ನೀವು ಪ್ರತಿಯೊಂದನ್ನು ಕೂಡ ಸೆಲೆಕ್ಟ್ ಮಾಡಬೇಕು. ಬಟ್ ಬ್ಯಾಕ್ಲಾಗಲ್ಲಿ ಏನು ಮಾಡ್ತಿದ್ರಿ, ಅಲ್ಲೊಂದು ಒಂದೊಂದನ್ನೇ ನೀವು ಸೆಲೆಕ್ಟ್ ಮಾಡ್ಕೋತಾ ಹೋಗ್ತಿದ್ರಿ. ಈಗ ಅಲ್ಲಿ ಲೋಗೋ ಅಂತ ತೊಗೊಂಡ್ರೆ ನೀವು ಇಲ್ಲಿ ಟೆಸ್ಟ್ ಕೇಸಸಲ್ಲಿ ಅದ್ರದ್ದು ಲೋಗೋದು ಡಿಸ್ಕ್ರಿಪ್ಷನ್ನ ತೊಗೋತೀರಿ. ಬಟ್ ಇಲ್ಲಿ ನೀವು ಹ್ಯಾವ್ ಟು ಆ್ಯಡ್ ಆಲ್. ಕ್ಲಿಕ್ ಆನ್ ಆ್ಯಡ್ 3. ಓಕೆ. ದೆನ್ ಕ್ಲಿಕ್ ಆನ್, ನೋಡಿ ಟೆಸ್ಟ್ ಪ್ಲೇಯರ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದನ್ನ ನೀವು ಈಗ ಒಂದು ಮೇಲೆ ಫಸ್ಟ್ ಕ್ಲಿಕ್ ಮಾಡಿ ಇದನ್ನ ಇಟ್ಕೊಳ್ಳಿ. ನಿಮ್ಮ ಇಷ್ಟ, ನೀವು ಪಾಸ್ ಆದರೂ ಇಟ್ಕೊಳ್ಳಿ, ಇಲ್ಲ ದೆನ್ ಇಟ್ ಶುಡ್ ಬಿ ಸೇವ್. ದೆನ್ ದಿಸ್ ಇಸ್ ಇಟ್. ದೆನ್ ಕ್ಲಿಕ್ ಆನ್ Cypress. ಸೊ ದಿಸ್ ಇಸ್ ವಾಟ್ ಯುವರ್ ಫೈನಲ್ ಔಟ್. ಈಗ ಲೋಗೋಗೆ ಮಾಡಿದ್ದೀನಿ ನಾನು, ಮೂರನ್ನು ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಮತ್ತೆ ಅಗೇನ್ ಗೋ ಟು ಟೆಸ್ಟ್ ಸೈಕಲ್, ಲೋಗೋ ಆಯಿತು. ದೆನ್ ಕ್ಲಿಕ್ ಆನ್ ಲಾಗಿನ್, ಕ್ಲಿಕ್ ಆನ್ ಎಡಿಟ್, ಗೋ ಟು ಟೆಸ್ಟ್ ಕೇಸ್, Add test case. add test case, select all, add 3, test player. So test player, Click on pass. ನನಗೆ ಮೂರು ಕೂಡ fail. ಪಾಸ್ ಕೊಡ್ತೀನಿ ನೋಡಿ. ಮೂರು pass. ಕೊಟ್ಟಾದ್ಮೇಲೆ ಕ್ಲಿಕ್ ಆನ್ Cypress. ಟೆಸ್ಟ್ ಸೈಕಲ್ಸ್. ಸೊ ಇದೇನಾಯಿತು, ಲಾಗಿನಲ್ಲಿ ಡನ್ ಕೂಡ Done. ಡನ್. ಇದನ್ನು ಅಗೇನ್ ಸೆಲೆಕ್ಟ್ ಸ್ಪ್ಲಾಶ್ ಸ್ಕ್ರೀನ್, ಕ್ಲಿಕ್ ಆನ್ ಎಡಿಟ್, click on test cases, add test case, select all, click on
on add and click on test player. ಯಾವ್ದಾದ್ರು ಹಾಕೋದು. ಯಾವುದಾದ್ರೂ ನಿಮ್ಮ ಇಷ್ಟ ಅಂದರೆ ಹಾಕಿ. ಇದು ಮಾಡಾದ್ಮೇಲೆ then click on Zybex. ಅಷ್ಟೇ. ಯಾಕೆ ಇನ್ ಪ್ರೋಗ್ರೆಸಲ್ಲಿದೆ, ನಾನು ಅಲ್ಲೊಂದು ಇನ್ ಪ್ರೋಗ್ರೆಸರನ್ನು ಸೆಲೆಕ್ಟ್ ಮಾಡಿ. ಸೊ ದಿಸ್ ಇಸ್ ವಾಟ್ ಔಟ್ಪುಟ್ ನೀವು ಇಷ್ಟು ತೋರಿಸಿದ್ರೆ ಆಯ್ತು. ಇಷ್ಟು ತೋರಿಸ್ಬೇಕು. ಈಸಿ ಸೂಪರ್. ಈಸಿ ಅಲ್ವಾ? ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿ ಮ್ಯಾಮ್. ಇದ್ರದ್ದು ಸ್ಟೆಪ್ಸ್ ಇದ್ರೆ ಗೊತ್ತಾಗುತ್ತೆ ನಮ್ಗೆ ನೋಡ್ಕೊಳ್ಳೋಕೆ ಒಂದ್ಸಲ ವಿಡಿಯೋ ಮಾಡ್ತೀನಿ. ಈ ಥರ.